ನಮಸ್ಕಾರ ಸ್ನೇಹಿತರೆ. ನಮ್ಮ ಅಡಿಗೆ ಮನೆಯಲ್ಲಿರುವ ಪದಾರ್ಥಗಳು ಸಾಮಾನ್ಯ ಪದಾರ್ಥಗಳಷ್ಟೇ ಅಲ್ಲ, ನಮ್ಮ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಪ್ರಕೃತಿ ಕೊಟ್ಟ ಅಮೂಲ್ಯವಾದ ಉಡುಗೊರೆಗಳು. ಪೀಳಿಗೆಗಳಿಂದ ಬಂದಿರುವ ಮನೆಮದ್ದುಗಳು ಇಂದಿಗೂ ನಮ್ಮ ಜೀವನಕ್ಕೆ ಶಕ್ತಿಯನ್ನು, ಕಾಂತಿಯನ್ನು, ಆರೋಗ್ಯವನ್ನು ನೀಡುತ್ತಿವೆ. ಇವತ್ತಿನ ವಿಡಿಯೋದಲ್ಲಿ ಇಂತಹ ಪ್ರಕೃತಿಯ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಬಿಸಿ ಹಾಲಿಗೆ ಬೆಲ್ಲ ಸೇರಿಸಿ ಕುಡಿದರೆ ಕೂದಲು ಉದುರುವುದಿಲ್ಲ. ರಕ್ತಹೀನತೆಯಿಂದ ನರಳುತ್ತಿರುವವರು ಬಿಸಿ ಹಾಲಿಗೆ ಬೆಲ್ಲ ಬೆರೆಸಿ ಸೇವಿಸಿದರೆ ಉತ್ತಮ. ಬಿಸಿ ಹಾಲಿಗೆ ಬೆಲ್ಲ ಬೆರೆಸಿ ಕುಡಿದರೆ ಅದರಲ್ಲಿರುವ ಪೋಷಕಾಂಶಗಳಿಂದ ತಲೆ ಕೂದಲು ಹೊಳಪಾಗುತ್ತವೆ, ಕೂದಲು ಉದುರುವುದಿಲ್ಲ, ಜೊತೆಗೆ ತಲೆಹುಟ್ಟು ನಿವಾರಣೆಯಾಗುತ್ತದೆ. ಮಹಿಳೆಯರಿಗೆ ಋತುಚಕ್ರದಂದು ಉಂಟಾಗುವ ಹೊಟ್ಟೆ ನೋವು ಕಡಿಮೆಯಾಗಲು ಬಿಸಿ ಹಾಲಿಗೆ ಬೆಲ್ಲ ಬೆರೆಸಿ ಕುಡಿಯಿರಿ. ಬೆಲ್ಲ ಬೆರೆಸಿದ ಹಾಲಿನಲ್ಲಿ ಆಂಟಿಬಯೋಟಿಕ್ ಮತ್ತು ಆಂಟಿವೈರಲ್ ಗುಣಗಳಿವೆ. ಸ್ವಲ್ಪ ನೀರಿಗೆ 1 ಚಮಚ ಮೆಂತ್ಯ ಪುಡಿ ಹಾಕಿ ಕುಡಿಯುವುದರಿಂದ ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ. ಮೆಂತ್ಯ ಹುರಿದು ಪುಡಿ ಮಾಡಿ 1 ಲೋಟ ನೀರಿಗೆ 1 ಚಮಚ ಮೆಂತ್ಯ ಪುಡಿ ಹಾಕಿ ಕುದಿಸಿ ನಂತರ ಸ್ವಲ್ಪ ಹಾಲು ಹಾಗೂ ಬೆಲ್ಲ ಸೇರಿಸಿ ದಿನಕ್ಕೆ 2-3 ಸಲ ಕುಡಿಯುವುದರಿಂದ ಒಣಕೆಮ್ಮು ಹಾಗೂ ಜ್ವರ ಕಡಿಮೆಯಾಗುತ್ತದೆ. ಮೆಂತ್ಯ ಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿವಾರಣೆಯಾಗುತ್ತದೆ. 1 ಚಮಚ ಮೆಂತ್ಯ ಕಾಳು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಅತಿಯಾದ ಬೊಜ್ಜು ಇಳಿಯುತ್ತದೆ. ನಿಂಬೆಹಣ್ಣಿನ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ರಾತ್ರಿ ಮಲಗುವಾಗ ಈ ಮಿಶ್ರಣವನ್ನು ತಲೆಗೆ ಹಚ್ಚಿ ಚೆನ್ನಾಗಿ ತಿಕ್ಕಿದರೆ ದಿನಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುಕ್ತವಾಗುವುದು. ನಿಂಬೆಹಣ್ಣಿನ ರಸವನ್ನು ನೈಸರ್ಗಿಕವಾದ ಅಲೋವೆರಾ ಜೆಲ್ನೊಂದಿಗೆ ಮಿಶ್ರ ಮಾಡಿ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡುವುದರಿಂದ ಕೂದಲು ಸಮಸ್ಯೆ ನಿವಾರಣೆಯಾಗುವುದು. ನಿಂಬೆಹಣ್ಣಿನ ರಸವನ್ನು ಹರಳೆಣ್ಣೆ ಮತ್ತು ಆಲಿವ್ ಎಣ್ಣೆಯ ಜೊತೆಗೆ ಮಿಶ್ರಣ ಮಾಡಿ ತಲೆಗೆ ಹಚ್ಚುವುದರಿಂದ ಕೂಡ ಕೂದಲುದುರುವುದು ಕಡಿಮೆಯಾಗುವುದು. ಟೊಮೆಟೊ ರಸವನ್ನು ದಿನ ಮುಖಕ್ಕೆ ಲೇಪಿಸಿ ಸ್ವಲ್ಪ ಸಮಯದ ನಂತರ ತಣ್ಣೀರಿನಿಂದ ಮುಖ ತೊಳೆಯುವುದರಿಂದ ಮೊಡವೆಗಳು ಕಡಿಮೆಯಾಗುತ್ತವೆ. ಹಾಲಿನಿಂದ ತೇದ ಜಾಯಿಕಾಯಿಯನ್ನು ಮೊಡವೆಗಳ ಮೇಲೆ ಲೇಪಿಸಿದರೆ ಮೊಡವೆಗಳು ಮಾಯವಾಗುತ್ತವೆ. ಪ್ರತಿದಿನ ಮಲಗುವ ಮುನ್ನ ಪುದೀನ ರಸ ಅಥವಾ ತುಳಸಿ ರಸವನ್ನು ಮುಖಕ್ಕೆ ಲೇಪಿಸಿ ಬೆಳಗ್ಗೆ ಎದ್ದು ತಣ್ಣೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಮೊಡವೆಗಳು ಮಾಯವಾಗುತ್ತವೆ ಹಾಗೂ ಅದರಿಂದ ಬಂದ ಕಲೆಗಳು ಸಹ ಮಾಯವಾಗುತ್ತದೆ. ಜೀರಿಗೆಯನ್ನು ಪೇಸ್ಟ್ ಮಾಡಿ ಮೊಡವೆಗಳಿಗೆ ಲೇಪಿಸಿದರೆ ಮೊಡವೆಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಅರಿಶಿನ ಪುಡಿ, ಜೇನು ಹಾಗೂ ನಿಂಬೆ ರಸ ಬೆರೆಸಿ ಮುಖಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ಮುಖ ತೊಳೆಯಿರಿ. ಇದನ್ನು ವಾರಕ್ಕೆ 2 ಬಾರಿ ಮಾಡಿದರೆ ಮೊಡವೆ ಕಲೆ ಮಾಯವಾಗುತ್ತದೆ. ಎಣ್ಣೆಯುಕ್ತ ಆಹಾರ ಸೇವಿಸಿದ ಬಳಿಕ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿದರೆ ಇದು ದೇಹದಲ್ಲಿ ಕೊಬ್ಬು ಜಮೆಯಾಗಲು ಬಿಡದೆ ಅದನ್ನು ದೇಹದಿಂದ ಹೊರಗೆ ಹಾಕುತ್ತದೆ. ನಂತರ ಹೊರಗಡೆ ನಡೆಯುವ ಅಭ್ಯಾಸವಿದ್ದರೆ ತುಂಬಾ ಒಳ್ಳೆಯದು. ಇವು ಕೇವಲ ಮನೆಮದ್ದುಗಳು ಅಲ್ಲ, ನಮ್ಮ ಅಜ್ಜಿಯರ ಜ್ಞಾನ, ನಮ್ಮ ಪರಂಪರೆಯ ಆರೈಕೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿದರೆ ಆರೋಗ್ಯ ಮತ್ತು ಸೌಂದರ್ಯ ಎರಡನ್ನೂ ಕಾಪಾಡಬಹುದು. ಪ್ರಕೃತಿಯ ಹಾದಿಯಲ್ಲಿ ನಡೆಯೋಣ, ಆರೋಗ್ಯದಿಂದ ಬದುಕೋಣ, ಏಕೆಂದರೆ ನಿಜವಾದ ಐಶ್ವರ್ಯ ಆರೋಗ್ಯವೇ. ಈ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.